ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡ್ತಿರ್ಬೋದು ಇದೇನಿದು ಯಾವಾಗಲೂ ಗಾರ್ಡನ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದವ್ರು ಇವತ್ತು ಏನೋ ಸೀರೆ ಮುಂದೆ ಇಟ್ಕೊಂಡು ಕೂತಿದ್ದಾಳೆ ಅಂತ. ಸೊ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಯಾವ ತರ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಬೆಳ್ಳಿ ಬಿಂದಿಗೆ ಎತ್ಕೊಂಡಿದ್ದೀನಿ. ಅದಾದ ಮೇಲೆ ಇಲ್ಲೊಂದು ಸ್ವಲ್ಪ ಕ್ಲಿಪ್ಸ್ ಎತ್ಕೊಂಡಿದ್ದೀನಿ. ಏನಕ್ಕೆ ಎತ್ಕೊಂಡಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಅದಾದ್ಮೇಲೆ ಸ್ವಲ್ಪ ಸೇಫ್ಟಿ ಪಿನ್ ಎತ್ಕೊಂಡಿದ್ದೀನಿ. ಸೊ ಆಕ್ಚುಲಿ ಈ ಸೀರೆ ಉಡಿಸ್ತಾ ಇಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದು ಜಸ್ಟ್ ಇನ್ನೂ ಒಂದು ವಾರ ಇದೆ ಅಲ್ವಾ, ಜಸ್ಟ್ ಒಂದು ಸ್ವಲ್ಪ ಟ್ರಯಲ್ ಮಾಡಿ ನೋಡೋಣ ಅಂತ ಮಾಡ್ತಿರೋದು. ಸೊ ಶುರು ಮಾಡೋಣ. ಯಾವ ಥರ ರೆಡಿ ಮಾಡ್ತೀನಿ ನೀವೇ ನೋಡಿ. ಇವಾಗ ಸೀರೆ ಇದೆ ಅಲ್ವಾ, ಈ ಸೀರೆನ ಈ ಥರ ಫೋಲ್ಡ್ ಮಾಡ್ಕೊಂಡು ಬರ್ತೀನಿ ನಾನು. ಅಂದರೆ ಒಂದು ಸ್ವಲ್ಪ ಈ ಥರ ಸೆರಗು ಹಾಕ್ಕೊತೀವಲ್ಲ ಅವಾಗ ಫೋಲ್ಡ್ ಮಾಡ್ತೀವಲ್ಲ, ಅದೇ ಥರ ಈ ಥರ ಫೋಲ್ಡ್ ಮಾಡ್ಕೊಂಡು ಬರ್ತೀನಿ. ಸೊ ಈಕ್ವಲ್ ಆಗಿರಬೇಕು. ನೋಡಿ, ಇವಾಗ ಎಲ್ಲ ಫೋಲ್ಡ್ ಮಾಡಿದ್ದಾದಮೇಲೆ ಸೀರೆ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಪಿನ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ನೋಡಿ ಇವಾಗ ನಾನು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆನೂ ಪಿನ್ ಮಾಡಿದ್ದೀನಿ, ಈ ಕಡೆನೂ ಪಿನ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಸೆರಗನ್ನು ಒಂದು ಸ್ವಲ್ಪ ಬಿಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಸೀರೆನ ಬಿಟ್ಟಿದ್ದೀನಿ. ಯಾಕೆಂದರೆ ನಾವು ಹಿಂದೆಗಡೆಯಿಂದ ಸುತ್ತುವಾಗ ಬೇಕಾಗುತ್ತೆ ಅಂತ ಇದಿಷ್ಟನ್ನು ಬಿಟ್ಟಿದ್ದೀನಿ. ಸೊ ಈಗ ಅಲ್ಲಿ ಸೆರಗನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ನಾರ್ಮಲ್ ನಾವು ಸೆರಗನ್ನು ಯಾವ ಥರ ರೆಡಿ ಮಾಡ್ಕೋತೀವೋ ಅದೇ ಥರನೇ 1 by 1 ರೆಡಿ ಮಾಡ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಪಿನ್ ಮಾಡ್ಕೊತಾ ಇದ್ದೀನಿ. ನಾನು ನೋಡಿ ಇಲ್ಲಿ ಒಂದು 2-3 ಕಡೆ ಪಿನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈಸಿ ಇರುತ್ತೆ ಸೀರೆ ಉಡಿಸೋವಾಗ ಅಂತ. ನೋಡಿ ಸ್ನೇಹಿತರೆ, ಈಗ ಫಸ್ಟು ನಾನು ಸೆರಗು ಫೋಲ್ಡ್ ಮಾಡ್ತಾರಲ್ಲ ಆ ಥರ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಸೀರೆನ ಗ್ಯಾಪ್ ಬಿಟ್ಟಿದ್ದೀನಿ. ಅದಾದಮೇಲೆ ಸೆರಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ನೋಡಿ, ಇವಾಗ ಈ ಥರ ಬ್ಲೌಸ್ ತಗೊಂಡಿದ್ದೀನಿ, ಬ್ಲೌಸ್ ಪೀಸು. ಸೊ ಈ ಬ್ಲೌಸ್ ಪೀಸಲ್ಲಿ ನೋಡಿ ನಾನು ಆಲ್ರೆಡಿ ಈ ಕೈಯನ್ನು ಸೆಟ್ ಮಾಡಿ ಇಟ್ಟಿದ್ದೀನಿ, ಕಟ್ಟಿ ಇಟ್ಟಿದ್ದೀನಿ. ಒಂದು ಕಡೆಗೆ ಈ ಬಾರ್ಡ್ರಿಗೆ ಕೈಗೆ ಈ ಥರ ಕಟ್ಟಿ ಹಿಂದೆಗಡೆಯಿಂದ ಪಿನ್ ಮಾಡಬೇಕು. ಅದಾದಮೇಲೆ ಈ ಕಡೆ ಕೈಗೂ ಕೂಡ ಅದೇ ಥರನೇ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಈ ಥರ ಬ್ಲೌಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ಯಾರಿನ ಉಡಿಸೋಣ ಬನ್ನಿ. ನೋಡಿ, ಇವಾಗ ಸ್ಯಾರಿನ ನಾವು ಫೋಲ್ಡ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ಥರ ಹಿಂದೆಗಡೆಯಿಂದ ತಂದು, ಸೊ ಈ ಕ್ಲಿಪ್ ಹಾಕಿದ್ದೀವಲ್ಲ ಇದು ಬಿಂದಿಗೆ ಹಿಂದೆಗಡೆ ಮಿಡಲಿಗೆ ಬರಲಿ ಈ ಥರ ಇಟ್ಕೊತಾ ಇದ್ದೀನಿ. ಸೊ ಈ ಎಲ್ಲದನ್ನು ಈಕ್ವಲ್ ಆಗಿ ಹಿಡ್ಕೊಂಡು ಮಿಡಲಲ್ಲಿ ಒಂದು ಕ್ಲಿಪ್ ಹಾಕಬೇಕಾಗತ್ತೆ. ಕ್ಲಿಪ್ಪು ಇಲ್ಲಾಂದರೆ ಪಿನ್ ಏನಾದರೂ ಒಂದು ಹಾಕ್ಕೊಬೇಕಾಗತ್ತೆ. ಸೊ ಇದೆಲ್ಲದನ್ನು ಹಿಡ್ಕೊಂಡು ಇಲ್ಲಿ ಒಂದು ಪಿನ್ ಮಾಡ್ಕೊಬೇಕಾಗತ್ತೆ. ಸೊ ಈ ಥರ ಪಿನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಪಿನ್ ಮಾಡಿರ್ತೀವಿ ಅಲ್ಲ, ಇದನ್ನು ತೆಗೆದುಬಿಡಿ. ಇದನ್ನು ತೆಗೆದು, ಸೊ ಇಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ ನಮಗೆ. ಸೊ ಇಲ್ಲಿ ಒಂದು ಕಡೆ ಗ್ಯಾಪ್ ಇರುತ್ತೆ ಅಲ್ವಾ, ಎಲ್ಲೋ ಇದು ಕಾಣಿಸ್ತಾನೆ ಇಲ್ಲ, ಇಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಒಂದು ಪಿನ್ ಮಾಡ್ಕೊಳ್ಳಿ. ಹಿಂದೆಗಡೆಯಿಂದ, ಮುಂದೆಗಡೆ ಬೇಡ, ಹಿಂದೆಗಡೆಯಿಂದ ಒಂದು ಪಿನ್ ಮಾಡ್ಕೊಳ್ಳಿ. ಈ ಥರ ಪಿನ್ ಮಾಡ್ಕೊಂಡಾದ್ಮೇಲೆ ಸೀರೆನ ನೀಟಾಗಿ ಅಗಲಿಸ್ಕೊಳ್ಳಿ. ಸ್ಟೋಲ್ ಆ್ಯಕ್ಚುಲಿ ನಾನು ಹೈಟ್ ಇರೋದು ಎತ್ಕೊಂಡಿದ್ದೀನಿ. ಸೊ ಇವಾಗ ಟ್ರಯಲ್ ನೋಡೋಕ್ಕೆ ಅಂತ ಮಾಡ್ತಿರೋದಲ್ವಾ, ಸೊ ತೊಂದರೆ ಇಲ್ಲ. ಪೂಜೆಗೆ ಇಡೋವಾಗ ಮಣೆ ಮೇಲೆ ಕುಣಿಸ್ತೀವಿ ಅಲ್ವಾ, ಸೊ ಹೈಟ್ಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಈ ಸೆರಗನ್ನು ಈ ಥರ ಎತ್ಕೊಂಡು ಬಂದು, ನೀವು ದುಪ್ಪಟ್ಟ ಥರ ಬೇಕಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಈ ಥರ ಬೇಕಾದರೂ ಹಾಕ್ಕೋಬೋದು. ಮಾಮೂಲಿ ಸ್ಯಾರಿ ನಾವು ಯಾವ ಥರ ಹಾಕ್ಕೊತೀವೋ ಅದೇ ಥರನೇ ಹಾಕ್ಕೊಬೋದು.
ಸೊ ನೋಡಿ, ನಾವು ಯಾವ ಥರ ಸೆರಗು ಹಾಕ್ಕೋತೀವೋ ಅದೇ ಥರನೇ ನಾನು ಉಡಿಸಿದ್ದೀನಿ. ಸೊ ಬೇಕು ಅಂದರೆ ದುಪ್ಪಟ್ಟ ಥರನೂ ಹಾಕ್ಕೋಬೋದು. ಈಗ ಡಾಬನ್ನ ಹಾಕ್ತಾ ಇದ್ದೀನಿ ನಾನು. ಸೊ ಸಿಂಪಲಾಗಿ ಇವಾಗ ಜಸ್ಟ್ ಟ್ರಯಲ್ಗೆ ಅಂತ ನೋಡ್ತಿರೋದಲ್ವಾ. ಸೊ ಸಿಂಪಲಾಗಿ ಈ ಥರ ಹಾಕ್ಕೊಂಡಿರ್ತೀನಿ ಅಷ್ಟೇ. ದೇವರಿಗೆ ಅಂತಲೇ ಸಪ್ರೇಟ್ ಒಡವೆ ತಂದಿದ್ದೀವಿ, ಅದನ್ನು ಹಾಕ್ಕೊತೀನಿ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಈ ಥರ ಬಂದಿದೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ನಮ್ಮ ತವ್ರ ಮನೆಯಲ್ಲಿ ವರಮಹಾಲಕ್ಷ್ಮಿಗೆ ಲಕ್ಷ್ಮಿ ಕುಣ್ಸಲ್ಲ, ಹಾಗೆ ಪೂಜೆ ಮಾಡೋದು. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಹೇಗೋ ಚೆನ್ನಾಗಿ ಬಂದಿದೆ. ಇನ್ನು ಆ್ಯಕ್ಚುಲಿ ಇದಿನ್ನೂ ಕರೆಕ್ಟಾಗಿ ಸೆಟ್ ಮಾಡಬೇಕು. ಬಟ್ ಇಷ್ಟು ಮಾತ್ರ ಇವಾಗ ಸದ್ಯಕ್ಕೆ ಸೆಟ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲನೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀಟಾಗಿ ರೆಡಿ ಮಾಡಿಕೊಂಡು ಕುಣಿಸ್ಕೊತೀನಿ. ನೋಡಿ ಸ್ನೇಹಿತರೆ, ಯಾವ ಥರ ಸೀರೆ ಉಡಿಸಿದ್ದೀನಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಸೀರೆ ಉಡಿಸಿರೋದು. ನನಗೆ ನಿಜ ಸೀರೆ ಉಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಯೂಟ್ಯೂಬಲ್ಲಿ ನೋಡಿಕೊಂಡು ಆಗೋ ಈಗೋ ಮಾಡಿ ಉಡಿಸಿದ್ದೀನಿ. ಸೊ ಇಷ್ಟು ಮಾತ್ರ ಬಂದಿದೆ. ಸೊ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನೀಟಾಗಿ ಉಡಿಸ್ಕೋತೀನಿ. ಸೊ ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಕೊಡಿ, ಮತ್ತು ಇದೇ ಥರದ ವಿಡಿಯೋಸ್ಗಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಪೀಸ್.